ಹಲೋ ವೀಕ್ಷಕರೇ, ನಾವು ಇವತ್ತು ನಂದಿನಿ ಹಾಲಿನಲ್ಲಿ ತುಪ್ಪ ತಯಾರಿಸುವುದು ಹೇಗೆ ಅಂತ ನೋಡೋಣ. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ತುಪ್ಪ ಹೇಗೆ ಮರಳು ಮರಳು ಆಗಿ ಬಂದಿದೆ ಅಂತ ಹೇಳಿ. ನಾವು ಇಷ್ಟೊಂದು ಒಳ್ಳೆಯ ಕಲರ್ಫುಲ್ ತುಪ್ಪ ತಯಾರಿಸುವುದು ಹೇಗೆ ಅಂತ ನೋಡೋಣವಾ. ನಾವು ಇಲ್ಲಿ ಫಸ್ಟ್ ಹಾಲಿನ ಕೆನೆಯನ್ನು ಈ ರೀತಿಯ ಒಂದು ಕಂಟೈನರ್ ಬಾಕ್ಸಲ್ಲಿ ಹಾಕಿ ಫ್ರೀಝರಲ್ಲಿ ಇಟ್ಟಿರ್ತೇವೆ ಫ್ರೆಂಡ್ಸ್. ಇದು ಒಂದು ಸಾಧಾರಣ 2 ವೀಕ್ಸಿಂದ ನಾನು ಈ ಥರ ಹಾಕಿಡ್ತಾ ಇದ್ದೇನೆ. ಅಂದರೆ ನಂದಿನಿ ಹಾಲನ್ನು ಕಾಯಿಸಿ ಅದರಲ್ಲಿ ಬರುವಂಥ ಕೆನೆ ಉಂಟಲ್ಲ, ಮೇಲ್ಗಡೆ ಒಂದು ಕೆನೆ ಬರ್ತದಲ್ಲ, ಸೊ ಅದನ್ನು ನಾನು ಈ ಬಾಕ್ಸಲ್ಲಿ ಇದ್ದೆ. ನಾನು ಹಾಕಿಟ್ಟು ಇದಕ್ಕೆ ಮೊಸರು ಏನು ಹಾಕುವ ಅಗತ್ಯ ಇಲ್ಲ ಫ್ರೆಂಡ್ಸ್. ನಾವು ಇಲ್ಲಿ ಈ ಥರ ಮಿಕ್ಸಿ ಜಾರಿಗೆ ಹಾಲಿನ ಕೆನೆಯನ್ನು ಹಾಕಬೇಕು. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಇಷ್ಟೊಂದು ಹಾಲಿದ್ದು ಕೆನೆ ಉಂಟು ಫ್ರೆಂಡ್ಸ್. ಇದಕ್ಕೆ ನಾವು ಮಿಕ್ಸಿ ಜಾರಿಗೆ ಹಾಕಿದ ನಂತರ ನಾವು ಇದಕ್ಕೆ ಐಸ್ ನೀರನ್ನು ಹಾಕಬೇಕು. ಅಂದರೆ ಕೋಲ್ಡ್ ವಾಟರನ್ನು ಆ್ಯಡ್ ಮಾಡಬೇಕು. ಬರೀ ತಣ್ಣೀರನ್ನು ಹಾಕಬಾರ್ದು, ಕೋಲ್ಡ್ ವಾಟರನ್ನೇ, ಫ್ರಿಜ್ಜಲ್ಲಿಟ್ಟ ನೀರನ್ನೇ ಇದಕ್ಕೆ ಸೇರಿಸಬೇಕು. ನೋಡಿ, ನಾನು ಇಷ್ಟೊಂದು ಕೆನೆಗೆ ಅದು ಮುಳುಗುವಷ್ಟು ನಾನು ನೀರನ್ನು ಹಾಕ್ತಾ ಇದ್ದೇನೆ. ನೋಡಿ, ಇವಾಗ ನಾನು ಮಿಕ್ಸಿಗೆ 1-2 ರೌಂಡು ತಿರುಗಿಸಿ ತಂದಿದ್ದೇನೆ. ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಬೆಣ್ಣೆ ಬಂದಿದೆ ಅಂತೇಳಿ. ನೋಡಿ, ಅಂದರೆ ಐಸ್ ನೀರು ಹಾಕೋದು ಯಾಕೆ ಅಂದರೆ ನೋಡಿ, ಇದು ಬೆಣ್ಣೆ ಗಟ್ಟಿಯಾಗಿ ಬರ್ತದೆ. ಅಂದರೆ ಕೈಗೆಲ್ಲ ಅಷ್ಟೊಂದು ಅಂಟೋದಿಲ್ಲ. ಒಳ್ಳೆ ಪರ್ಫೆಕ್ಟಾಗಿ ಬಂದಿದೆ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು, ನೋಡಿ ಎಷ್ಟೊಂದು ಬೆಣ್ಣೆ ಬಂದಿದೆ ಅಂತ ಹೇಳಿ ನೋಡ್ಬೋದು. ಅಂದರೆ ನಾವು ಹಾಲಿನ ಕೆನೆ ಮಾತ್ರ ನಾವು ಇಡೋದಲ್ಲ, ಆದ ಕಾರಣ ನೋಡಿ ಇಷ್ಟೊಂದು ಬೆಣ್ಣೆ ನಮಗೆ ಇಲ್ಲಿ ಸಿಕ್ಕಿದೆ ಫ್ರೆಂಡ್ಸ್. ಒಳ್ಳೆ ಕಲರ್ಫುಲ್ ಉಂಟು, ಆದರೆ ಈ ವಿಡಿಯೋದಲ್ಲಿ ಗೊತ್ತಾಗೋದಿಲ್ಲ. ಆ್ಯಕ್ಚುಲಿ ಕಲರ್ ಈಗಲೇ ಅದು ಒಂಥರ ಎಲ್ಲೋ ಕಲರ್ ಆಗಿ ಬಂದಿದೆ. ನೋಡಿ, ನಾವು ಇಲ್ಲಿ ಫಸ್ಟ್ ಕೈಗೆ ನಾವು ಹಿಡಿಬಾರ್ದು. ಅಂದರೆ ಅದೊಂದು ನೋಡಿ, ನಾನೊಂದು ಇಲ್ಲಿ ಟಿಪ್ಸ್ ಹೇಳಿಕೊಡ್ತಾ ಇದ್ದೇನೆ. ಐಸ್ ನೀರನ್ನು ಇಲ್ಲಿ ಒಂದು ಪಾತ್ರಕ್ಕೆ ಹಾಕಿ ಕೈಯನ್ನು ಜಸ್ಟ್ ಅದಕ್ಕೆ ಅದ್ದಿದ್ರೆ ಸಾಕು. ಅಂದರೆ ಸ್ವಲ್ಪ ಕೈಯನ್ನು ಅದ್ದಿದ್ರೆ ಮತ್ತು ನಾವು ಬೆಣ್ಣೆಯನ್ನು ಹಿಡಿಯುವಾಗ ಉಂಟಲ್ಲ ಫ್ರೆಂಡ್ಸ್, ಅದು ಬೆಣ್ಣೆ ನಮ್ಮ ಕೈಗೆ ಅಂಟೋದು ಇಲ್ಲ ಮತ್ತು ಅದು ಸ್ಪ್ಲಿಟ್ ಆಗೋದು ಇಲ್ಲ, ಅಲ್ಲೇ ಗಟ್ಟಿಯಾಗಿ ಇರ್ತದೆ ನಮಗೆ. ಅಂದರೆ ನೆಕ್ಸ್ಟ್ ಬೆಣ್ಣೆ ಎಲ್ಲ ವಾಶ್ ಮಾಡಲಿಕ್ಕೆ ಉಂಟಲ್ಲ, ಆವಾಗ ಪರ್ಫೆಕ್ಟಾಗಿ ಬರ್ತದೆ. ಮತ್ತು ಈ ನೋಡಿ, ಅದರ ಬೆಣ್ಣೆ ನೀರು ಮತ್ತು ಅದು ಸಪ್ರೇಟಾಗಿ ಒಂದೇ ಕಡೆ ಬಂದಿರ್ತದೆ ಗಟ್ಟಿಯಾಗಿ ಐಸ್ ನೀರು ಹಾಕಿದರೆ. ನೋಡಿ ಎಷ್ಟೊಂದು ಬೆಣ್ಣೆ ನೋಡಿ, ನಾವು ಈ ಥರ ಈ ಬೆಣ್ಣೆಯನ್ನು ತೆಗೆದು ಐಸ್ ನೀರಿಗೆ ಹಾಕಬೇಕು ಫ್ರೆಂಡ್ಸ್. ತಣ್ಣೀರಿಗೆ ಹಾಕಿದರೆ ಕೈಯಲ್ಲೆಲ್ಲ ಅಂಟಿಕೊಳ್ತದೆ. ನೋಡಿ, ಈ ಥರ ಪರ್ಫೆಕ್ಟ್ ಬೆಣ್ಣೆ ನಮಗೆ ಈ ಥರ ಸಿಗ್ತದೆ ಫ್ರೆಂಡ್ಸ್. ಇಲ್ಲಿ ನೋಡಿ ಎಷ್ಟೊಂದು ಗಟ್ಟಿಯಾಗಿದೆ. ನೋಡಿ, ಬೆಣ್ಣೆ ಗಟ್ಟಿಯಾಗಿದೆ, ನಮಗೆ ವಾಶ್ ಮಾಡಲಿಕ್ಕೂ ಈಸಿ ಆಗ್ತದೆ. ಅಂದರೆ ಪರ್ಫೆಕ್ಟಾಗಿ ವಾಶ್ ಕೂಡ ಆಗ್ತದೆ. ಚೆನ್ನಾಗಿ ವಾಶ್ ಮಾಡೋದಿದ್ರೆ ನಮಗೆ ಬೆಣ್ಣೆ ಸ್ಮೆಲ್ ಬರ್ತದೆ ಫ್ರೆಂಡ್ಸ್. ಅಂದರೆ ತುಪ್ಪ ಮಾಡಿದ ನಂತರ ಸ್ಮೆಲ್ ಬರ್ತದೆ ನಮಗೆ ಪರ್ಫೆಕ್ಟಾಗಿ ನಾವು ವಾಶ್ ಮಾಡಿದರೆ. ನಾನು ಇಲ್ಲಿ ಸೆಕೆಂಡ್ ಟೈಮ್ಸ್ ಕೂಡ ಇಲ್ಲಿ ಹಾಕಿದ್ದೇನೆ ಮಿಕ್ಸಿಗೆ. ಅಂದರೆ ಅದೇ ಇದನ್ನು ನಾನು ಸೆಕೆಂಡ್ ಟೈಮ್ಸ್ ಹಾಕಿದರೆ, ಯಾಕಂದರೆ ಅದರಲ್ಲಿ ಇನ್ನೂ ಕೂಡ ಒಂದು ಬೆಣ್ಣೆಯ ಅಂಶ ಅದರಲ್ಲಿ ಉಳಿದಿತ್ತು, ಮಿಕ್ಸಿ ಜಾರಿಗೆ ಹಿಡಿದಿತ್ತು ಅದರ ಕ್ಯಾಪಲ್ಲೆಲ್ಲ. ಅದಕ್ಕೆ ಬೇಕಾಗಿ ಹಾಕಿದೆ. ನೋಡಿ, ಪುನಃ ನನಗೆ ಅದರಿಂದ ಇಷ್ಟೊಂದು ಬೆಣ್ಣೆ ಸಿಕ್ಕಿದೆ. ನೋಡಿ, ಇವಾಗ ನೋಡಿ, ಈಗ ನಾವು ವಾಶ್ ಮಾಡುವ. ನೋಡಿ, ಹೀಗೆ ಯಾವ ಥರ ಬೆಣ್ಣೆ ವಾಶ್ ಮಾಡೋದು ಅಂತೇಳಿ ಹೇಳ್ತೇನೆ. ನೋಡಿ, ಈ ಥರ ಫಸ್ಟ್ ನಾವು ಬೆಣ್ಣೆಯನ್ನು ಹಿಡ್ಕೊಂಡು ಎಲ್ಲ ಸ್ಪ್ಲಿಟ್ ಮಾಡಬೇಕು. ಬೆಣ್ಣೆಯನ್ನು ನೀರಿನಲ್ಲಿ ಅದ್ದಿ ಒಳ್ಳೆ ರೀತಿಯಲ್ಲಿ ಸ್ಪ್ಲಿಟ್ ಮಾಡಬೇಕು. ಸ್ಪ್ಲಿಟ್ ಮಾಡಿದ ನಂತರ ನೋಡಿ, ಅದು ಎಲ್ಲ ಅದರ ವೇಸ್ಟ್ ವಾಟರ್ಸ್ ಏನು ಅದರ ಹಾಲಿನ ಅಂಶ ಇರ್ತದೆ ಅದೆಲ್ಲ ಆ ನೀರಿನಲ್ಲಿ ಐಸಿನಲ್ಲಿ ಬಿಟ್ಟುಕೊಳ್ತದೆ. ಬೆಣ್ಣೆ ಒಂದು ಕಡೆ ಸಪ್ರೇಟ್ ಆಗಿರ್ತದೆ. ನಾವಿಲ್ಲಿ ಎಷ್ಟು ಚೆನ್ನಾಗಿ ಈ ಬೆಣ್ಣೆಯನ್ನು ವಾಶ್ ಮಾಡಿಕೊಳ್ತೇವೋ ಅಷ್ಟೇ ರುಚಿಯಾಗಿ ತುಪ್ಪ ಬರ್ತದೆ ಫ್ರೆಂಡ್ಸ್. ಚೆನ್ನಾಗಿ ವಾಶ್ ಮಾಡಿದ ನಂತರ ಇದರ ನೀರನ್ನು ಉಂಟಲ್ಲ, ನಾವು ಇದನ್ನು ಒಂದು ಬಸಿದುಕೊಳ್ಳುವ ನೀರನ್ನು ಒಂದು ಪಾತ್ರಕ್ಕೆ ಹಾಕಿಕೊಳ್ಳುವ. ನಾನು 3 ಬಾರಿ ಈ ಬೆಣ್ಣೆಯನ್ನು ಚೆನ್ನಾಗಿ ವಾಶ್ ಮಾಡಿಕೊಳ್ತೇನೆ. 3 ಸರಿ ವಾಶ್ ಮಾಡಿದರೆ ಸಾಕಾಗುತ್ತೆ ಫ್ರೆಂಡ್ಸ್. ಈಗ ಇದರ ನಾವು ನೀರನ್ನು ಒಂದು ಪಾತ್ರಕ್ಕೆ ಹಾಕುವ. ನೋಡಿ, ಈ ಥರ ಒಂದು ಪಾತ್ರಕ್ಕೆ ಹಾಕಿದರೆ ಸಾಕಷ್ಟೊಂದು ಇಷ್ಟು ಕ್ಲೀನಾಗಿ ಬಂದಿದೆ. ನೋಡಿ, ಅದರ ಒಂದು ವೈಟ್ ಹಾಲಿನ ಅಂಶದ್ದೆಲ್ಲ ಹೋಗಿದೆ. ನೋಡಿ, ಖಾಲಿ ಈಗ ಬೆಣ್ಣೆ ಮಾತ್ರ ಗಟ್ಟಿಯಾಗಿ ಉಳಿದಿದೆ. ಯಾಕಂದರೆ ನಾವು ಇಲ್ಲಿ ಒಂದು ಟಿಪ್ಸ್ ಯೂಸ್ ಮಾಡಿದ್ದೇವೆ ಅಲ್ವಾ. ನೋಡಿ, ಇನ್ನೊಂದು ಸರಿ ವಾಶ್ ಮಾಡಲಿಕ್ಕೆ ನಾವು ಐಸ್ ನೀರನ್ನೇ ಹಾಕ್ತಾ ಇದ್ದೇನೆ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು. ನೋಡಿ, ಇಷ್ಟೊಂದು ಐಸ್ ನೀರನ್ನು ಹಾಕಿ ಚೆನ್ನಾಗಿ ಇದೀಗ 2ನೇ ಸರಿ ವಾಶ್ ಮಾಡಿಕೊಳ್ತಾ ಇರೋದು ನಾನು. ಚೆನ್ನಾಗಿ ವಾಶ್ ಮಾಡುವ. ಇಲ್ಲಿ ಕೂಡ ನೀರಲ್ಲಿ ಅದ್ದಿ ಒಳ್ಳೆ ಇದನ್ನು ಸ್ಪ್ಲಿಟ್ ಮಾಡಿ ವಾಶ್ ಮಾಡಿಕೊಂಡ್ರೆ ಸಾಕು.
ಈಗ 2ನೇ ಸರಿ ವಾಶ್ ಮಾಡಿದ ನೀರನ್ನು ಕೊಡುವ ನಾವಿಲ್ಲಿ ಬಸಿದುಕೊಳ್ಳುವ. ಈಗ ನೋಡಿ ನಾನು 3ನೇ ಸರಿ ನೀರು ಹಾಕಿದ್ದೇನೆ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಐಸ್ ನೀರು ವಾಪಸ್ ಹಾಕಿದ್ದೇನೆ. ಇದರ ಹಾಲಿನ ಅಂಶ ಎಲ್ಲ ಹೋಗಿದೆ. ಈಗ ನೋಡಿ ನೀರು ಎಷ್ಟು ಕ್ಲಿಯರಾಗಿ ಕಾಣ್ತಾ ಉಂಟಂದರೆ ಹಾಲಿನ ಅಂಶ ಏನು ಕಾಣ್ತಾ ಇಲ್ಲ. ಇಷ್ಟೊಂದು ಕ್ಲೀನ್ ಆಗಬೇಕು ಬೆಣ್ಣೆ, ಇಲ್ಲದಿದ್ದರೆ ನಾವು ತುಪ್ಪ ಮಾಡಿ ಸ್ಮೆಲ್ ಬರ್ತದೆ. ಮತ್ತು ನೋಡಿ ಇಲ್ಲಿ ನಾನು ಅದೇ ಬಾಣಲೆಯನ್ನು ನಾನಿಲ್ಲಿ ಸಣ್ಣ ಉರಿ ಗ್ಯಾಸಲ್ಲಿ ಇಟ್ಟಿದ್ದೇನೆ. ಅಂದರೆ ತುಂಬ ದೊಡ್ಡ ಉರಿ ಇಡಬಾರ್ದು, ಬೆಂಕಿದ್ದು ಸಣ್ಣ ಉರಿಯಲ್ಲಿ ಇಡಬೇಕು. ನೋಡಿ ಸೇಮ್ ನಾನೇನು ಒಂದು ಪಾತ್ರದಲ್ಲಿ ಹಾಕಿದ್ದೇನೆ ಅದೇ ಪಾತ್ರವನ್ನು ಇಟ್ಟಿದ್ದೇನೆ. ಯಾಕಂದರೆ ಅದು ಸೈಡಲ್ಲಿ ಎಲ್ಲ ಹಿಡಿದಿರ್ತದಲ್ಲ ಬೆಣ್ಣೆ, ಅದೆಲ್ಲ ಮೆಲ್ಟಾಗಿ ಅದೇ ಪಾತ್ರಕ್ಕೆ ಬಿಟ್ಟುಕೊಂಡಿರ್ತದೆ. ನಾವು ಎರಡೆರಡು ಪಾತ್ರಕ್ಕೆಲ್ಲ ಅಂಟಿಸಿಕೊಳ್ಳುವ ಅಗತ್ಯ ಇಲ್ಲ. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಈಗ ನೋಡಿ ಈ ಥರ ಆಗ್ತಾ ಬಂದಿದೆ. ನಾವಿದು ಯಾವ ರೀತಿಯಲ್ಲಿ ಬೆಣ್ಣೆ ಕಾಯಿಸೋದು ಅಂತ, ತುಪ್ಪ ಮಾಡೋದು ಹೇಗೆ ಅಂತೇಳಿ ಇಲ್ಲಿ ನೋಡೋಣ ನಾವು. ನೋಡಿ ಈ ಥರ ಸಣ್ಣ ಉರಿಯಲ್ಲಿ ಇಟ್ಟಿರ್ತೇವಲ್ವ, ನೋಡಿ ಈ ಥರ ಅದು ಬೆಣ್ಣೆ ಎಲ್ಲ ನೀರು ಹಾಕ್ತಾ ಬರ್ತಾ ಉಂಟು. ಇಲ್ಲಿ ನೋಡ್ಬೋದು ಸಣ್ಣ ನೊರೆ ಬರ್ತಾ ಉಂಟು ಫ್ರೆಂಡ್ಸ್. ಈ ಥರವೇ ಸ್ಟಾರ್ಟಿಂಗಲ್ಲಿ ಆಗ್ತಾ ಇರ್ತದೆ. ಅಂದರೆ ಜಾಸ್ತಿ ಬೆಂಕಿಯಲ್ಲಿ ಇಡಬಾರ್ದು, ಬೆಣ್ಣೆ ಸುಟ್ಟೋಗ್ತದೆ. ಅಂದರೆ ಅದರ ಘಮ ಎಲ್ಲ ಚೇಂಜ್ ಆಗ್ತದೆ ಫ್ರೆಂಡ್ಸ್. ನೋಡುವ, ನಾವಿಲ್ಲೊಂದು ಟಿಪ್ಸ್ ನಾನು ಹೇಳಿಕೊಡ್ತೇನೆ. ಈ ಮಿಕ್ಸಿ ಜಾರಿಗೆಲ್ಲ ಇವಾಗ ಅಂಟಿಕೊಂಡಿದೆ ಎಲ್ಲ ಬೆಣ್ಣೆ ಎಲ್ಲ. ಇದನ್ನು ಯಾವ ರೀತಿಯಲ್ಲಿ ಈಸಿಯಾಗಿ ವಾಶ್ ಮಾಡೋದು ಅಂತ ಹೇಳ್ತೇನೆ ನೋಡಿ. ಇದಕ್ಕೆ ನಾನು ಬಿಸಿ ನೀರನ್ನು ಹಾಕ್ತಾ ಇದ್ದೇನೆ. ಬಿಸಿ ನೀರನ್ನು ಹಾಕಿದ ತಕ್ಷಣ ಬೆಣ್ಣೆ ಎಲ್ಲ ಅದರ ಅಂಟಿಕೊಂಡಿದ್ದೆಲ್ಲ ಅಂಶ ಹೋಗಿರ್ತದೆ. ಏನಾದರೆ ಎಣ್ಣೆ ಅಂಶ ಉಂಟು ಅದೆಲ್ಲ ಹೋಗ್ತದೆ ಫ್ರೆಂಡ್ಸ್. ಈಗ ನೋಡ್ಬೋದು ಫ್ರೆಂಡ್ಸ್, ನೋಡಿ ಇದರಲ್ಲಿ ಲಿಡ್ಡಲ್ಲಿ ಕೂಡ ಉಂಟು. ಇವಾಗ ನೋಡಿ ಜಸ್ಟ್ ಒಂದು ಶೇಕ್ ಮಾಡಿದರೆ ಸಾಕು. ಶೇಕ್ ಮಾಡಿ ತೆಗೆಯುವಾಗ ನಮ್ಮದೆಲ್ಲ ಪಾತ್ರೆ ಎಲ್ಲ ಕ್ಲೀನ್ ಆಗಿರ್ತದೆ. ಅದು ಬೆಣ್ಣೆ ಕಾಯುವಾಗ ನಾವು ಈ ಥರ ಕೆಲಸ ಎಲ್ಲ ಮಾಡಿಕೊಂಡ್ರೆ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಹೋಗಿದೆ ಅಂದರೆ ನೋಡಿ, ಇವನ್ ನಮ್ಮ ಕೈಗೆ ಕೂಡ ಅದೇ ಬಿಸಿ ನೀರು ಹಾಕಿದರೆ ಆಯಿತು. ಎಣ್ಣೆ ಅಂಶ ಎಲ್ಲ ಹೋಗಿ ಕ್ಲೀನಾಗಿರ್ತದೆ ನಮ್ಮದು. ನೋಡಿ ಇಲ್ಲಿ ನೋಡ್ಬೋದು. ನೋಡಿ ಇನ್ನೂ ಸ್ವಲ್ಪ ನಾನು ಬಿಸಿ ನೀರು ಹಾಕಿ ತೋರಿಸ್ತೇನೆ. ಈಗ ಅದಕ್ಕೆ ಯೂಸ್ ಮಾಡಿದಂಥ ಸ್ಪೂನ್ ಉಂಟು ನೋಡಿ, ಇದರಲ್ಲೆಲ್ಲ ಬೆಣ್ಣೆ ಹಿಡಿದಿದೆ ಎಣ್ಣೆ ಅಂಶ. ನೋಡಿ ಎಷ್ಟು ಚೆಂದ ಕ್ಲಿಯರಾಗಿ ಬರ್ತದೆ ಅಂತೇಳಿ. ಇದಕ್ಕೆ ನಮಗೆ ಮೇಯ್ನ್ ಬೇಕಾಗಿರೋದು ಕೋಲ್ಡ್ ವಾಟರ್ ಮತ್ತು ಹಾಟ್ ವಾಟರ್, ಇದೆರಡನ್ನು ನಾವು ಇಟ್ಟುಕೊಂಡ್ರೆ ಒಳ್ಳೆ ತುಪ್ಪವನ್ನು ನಾವು ಮಾಡ್ಬೋದು, ಪರ್ಫೆಕ್ಟಾಗಿ ಮಾಡ್ಬೋದು ಫ್ರೆಂಡ್ಸ್. ನೋಡಿ ಇವಾಗ ಇಲ್ಲಿ ನೋಡುವ, ಇಲ್ಲಿ ನೋಡಿ ನೊರೆ ಬರ್ತಾ ಉಂಟು ತುಪ್ಪದಲ್ಲಿ. ಇನ್ನು ಒಂದು ಇದೊಂದು ಎಷ್ಟು ತುಪ್ಪ ಕಾಯಬೇಕಾದ್ರೆ ಒಂದು 10 ಮಿನಿಟ್ಸ್ 15 ಮಿನಿಟ್ಸ್ವರೆಗೆ ತಗೊಳ್ತದೆ. ಯಾಕಂದರೆ ನಾವು ಸಣ್ಣ ಉರಿಯಲ್ಲಿ ಅಲ್ವಾ ಮಾಡೋದು, ನಮಗೆ ಪರ್ಫೆಕ್ಟಾಗಿ ಬರಬೇಕಲ್ಲ. ನೋಡಿ ಇವಾಗ ಕಾಯ್ತಾ ಉಂಟು ಫ್ರೆಂಡ್ಸ್. ಇಷ್ಟು ಆದ ನಂತರ ಒಂದು ಸ್ಪೂನ್ ಹಾಕಿ ಚೆನ್ನಾಗಿ ಕಲಸಬೇಕು ಅದನ್ನು. ಅಂದರೆ ನಮಗಿದು ತಳ ಹಿಡಿಬಾರ್ದು. ಈ ತುಪ್ಪದ ಟಿಪ್ಸ್ ಏನಂದರೆ ತಳ ಕೂಡ ಹಿಡಿಬಾರ್ದು ಫ್ರೆಂಡ್ಸ್. ನಾವು ಸ್ಪೂನಲ್ಲಿ ಒಂದು 5 ನಿಮಿಷಕ್ಕೊಮ್ಮೆ ಇದು ಈ ಥರ ಸ್ಪೂನ್ ಹಾಕಿ ಅಲ್ಲಾಡಿಸಬೇಕು. ಈಗ ಇಲ್ಲಿ ಆಗ್ತಾ ಬಂದಿದೆ ಫ್ರೆಂಡ್ಸ್ ಇದು ನೋಡಿ. ಇವಾಗ ಒಂದು ಅರ್ಧ ಭಾಗದಷ್ಟು ಆಗ್ತಾ ಬಂದಿದೆ. ಇನ್ನೊಂದು ಸರಿ ಸ್ಪೂನ್ ಹಾಕುವ ನಾವಿಲ್ಲಿ. ನೋಡಿ ಈಗಲೇ ಕಲರ್ ನೋಡಿ ಎಲ್ಲೋ ಕಲರ್ ಬಂದಿದೆ ಫ್ರೆಂಡ್ಸ್. ನೋಡಿ ನಾನು ಇದಕ್ಕೆ ಯಾವುದೇ ರೀತಿಯ ಅರಶಿನ ಆಗಲಿ ಯಾವುದೇ ಬೇರೆ ಐಟಮ್ಸ್ ನಾನು ಯೂಸ್ ಮಾಡೋದಿಲ್ಲ. ಬರೀ ಬೆಣ್ಣೆಯನ್ನು ಕಾಯಿಸಿ ನಾನು ತುಪ್ಪ ಮಾಡ್ತಾ ಇರೋದು. ಒಳ್ಳೆ ಘಮ ಕೂಡ ಬರ್ತಾ ಉಂಟು. ನೋಡಿ ಈ ಥರ ಆಗ್ತದೆ ಫ್ರೆಂಡ್ಸ್. ಈ ಥರ ಆಗುವಾಗ ಒಳ್ಳೆ ಶೇಕ್ ಮಾಡುವ ಇದನ್ನು. ಅಂದರೆ ತಳ ಹಿಡಿಬಾರ್ದು ಫ್ರೆಂಡ್ಸ್. ತಳ ಹಿಡಿದ್ರೆ ನಮಗೆ ಬೇಗ ತುಪ್ಪ ಸುಟ್ಟು ಹೋದ ಥರ ಸ್ಮೆಲ್ ಬರ್ತದೆ, ಘಮ ಅಷ್ಟೊಂದು ಒಳ್ಳೆದಿರೋದಿಲ್ಲ. ನೋಡಿ ಎಷ್ಟು ಚಂದ ಒಳ್ಳೆ ನಾವು ನಮ್ಮದು ಮನೆಯಲ್ಲೇ ಕರಿದ ಹಾಲಿನಿಂದ ಮಾಡ್ತೇವಲ್ಲ ತುಪ್ಪ, ಸೇಮ್ ಅದೇ ಥರ ಈ ತುಪ್ಪ ಕೂಡ ಆಗ್ತದೆ. ಒಳ್ಳೆ ಕಲರ್ ಕೂಡ ಬರ್ತದೆ, ಟೇಸ್ಟ್ ಕೂಡ ಬರ್ತದೆ, ಘಮ ಕೂಡ ಇರ್ತದೆ ಫ್ರೆಂಡ್ಸ್. ಸೈಡಲ್ಲೆಲ್ಲ ಇದ್ದುದನ್ನು ತೆಗೆದುಕೊಳ್ಳುವ ಫಸ್ಟ್. ಇಲ್ಲಿ ಇದು ತಳ ಹಿಡಿದಾಗೆ ನೋಡಿಕೊಂಡ್ರೆ ಆಯಿತು. ಈಗ ನೋಡ್ಬೋದು ಫ್ರೆಂಡ್ಸ್, ತುಪ್ಪ ಕಾಯ್ತಾ ಬಂದಿದೆ. ಕಾದುಕೊಂಡ ನಂತರ ನೋಡಿ ಈ ಥರ ಆಗ್ತಾ ಬಂದಿದೆ. ಲಾಸ್ಟಿಗೆ ಫೈನಲ್ಲಿ ಈ ಥರ ಆಗ್ತಾ ಬಂದಿದೆ. ಅಂದರೆ ಅದರ ಏನು ವೈಟಾಗೆಲ್ಲ ಕಾಣ್ತಾ ಇತ್ತು ಇದಕ್ಕಿಂತ ಮುಂಚೆ, ಅದೆಲ್ಲ ಅಡಿಗೆ ಹೋಗಿ ತಳ ಹಿಡಿಯೋದಿಲ್ಲ, ಅದರಲ್ಲಿ ಸ್ವಲ್ಪ ರೋಸ್ಟ್ ಆದಾಗೆ ಆಗಿರ್ತದೆ. ಅಂದರೆ ಅದೆಲ್ಲ ಹಾಲಿನ ಅಂಶ ಅದರ ಜೊತೆಗೆ ಅಂಟಿಕೊಂಡಿರ್ತದಲ್ಲ, ಅದೆಲ್ಲ ಹಾಲಿನ ಅಂಶ ಎಲ್ಲ ಬೇರೆ ಆಗ್ತದೆ. ಈ ತುಪ್ಪದಿಂದ ಬೇರೆ ಬೇರೆ ಆಗ್ತದೆ. ನೋಡಿ ಇವಾಗ ನೊರೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಈ ಥರ ನೊರೆ ಬಂದು ತಳ ಹಿಡಬಾರ್ದು ಫ್ರೆಂಡ್ಸ್. ತಳ ಹಿಡಿಲಿಕ್ಕೆ ನಾವು ಬಿಡಬಾರ್ದು ಅಷ್ಟೇ. ಅದು ಸ್ಪೂನ್ ಹಾಕಿ ಶೇಕ್ ಮಾಡ್ತಾಯಿದ್ರು ಸಾಕು. ಅಂದರೆ ತುಂಬ ಸ್ಪೂನ್ ಹಾಕಿ ಶೇಕ್ ಮಾಡಿದರೂ ಅದು ಮೇಲೆ ಬರ್ತದೆ, ನೊರೆ ಎಲ್ಲ ಮೇಲೆ ಬಂದು ಬೀಳುವ ಸಾಧ್ಯತೆ ಉಂಟು. ನೋಡಿ ಇಷ್ಟು ಮೇಲೆ ಬಂದು ಈ ಥರ ಕಲರಿಶ್ ಆಗುವಾಗ ನಾವು ಗ್ಯಾಸ್ ಆಫ್ ಮಾಡಿದರೆ ಸಾಕು ಫ್ರೆಂಡ್ಸ್. ಅಂದರೆ ತುಪ್ಪ ಕಾದಿರ್ತದೆ, ತುಂಬ ರೋಸ್ಟ್ ಕೂಡ ಆಗೋದಿಲ್ಲ. ನೋಡಿ ಈ ಥರ ಆಗಿದೆ ನೋಡಿ. ಇವಾಗ ಈ ಥರ ಆಗಿದೆ ಫ್ರೆಂಡ್ಸ್. ನೋಡಿ ಎಲ್ಲ
ಎಲ್ಲ ತುಪ್ಪ ಬಿಟ್ಟುಕೊಂಡಿದೆ, ಒಳ್ಳೆ ಘಮ ಬರ್ತಾ ಉಂಟು, ಒಳ್ಳೆ ಕಲರ್ ಕೂಡ ಉಂಟು ತುಪ್ಪ. ಇಷ್ಟ ಆಗುವಾಗ ನಾವು ಇದನ್ನೊಂದು ಒಂದು ಕಂಟೈನರ್ ಜಾರಿಗೆ ಅಂದರೆ ಒಂದು ಗಾಜಿನ ಬಾಟ್ಲಿಗೆ ಹಾಕಿಕೊಳ್ಬೇಕು ಫ್ರೆಂಡ್ಸ್. ಅಂದರೆ ನಮಗೆ ತುಪ್ಪ ಸ್ವಲ್ಪ ಜಾಸ್ತಿ ದಿನ ನಾವು ಇಟ್ಕೊಳ್ಳೋದಾದರೆ ಗಾಜಿನ ಬಾಟ್ಲಿಗೆ ಹಾಕಿ ಇಟ್ಟುಕೊಂಡ್ರೆ ಆಗ್ತದೆ. ನಾವೀಗ ಇದನ್ನು ಫಿಲ್ಟ್ರ್ ಮಾಡಬೇಕು ಫ್ರೆಂಡ್ಸ್. ಫಿಲ್ಟರ್ ಮಾಡಿ ನಾವು ಇಟ್ಟುಕೊಂಡ್ರೆ ಆಯಿತು. ನೋಡಿ ನಾನು ಈ ಥರ ಫಿಲ್ಟ್ರ್ ಮಾಡಿಕೊಳ್ತಾ ಇದ್ದೇನೆ. ನೋಡಿ ಇದಕ್ಕೆ ಹಾಕಿ ಸೋಸಿಕೊಂಡ್ರೆ ಆಯಿತು. ಅಂದರೆ ನಾವು ಇಲ್ಲಿ ತುಪ್ಪ ನಾನು ಸ್ವಲ್ಪ ಆರಿದ ನಂತರ ಹಾಕಿಕೊಳ್ತೇನೆ ಫ್ರೆಂಡ್ಸ್. ಅಂದರೆ ತುಂಬ ಬಿಸಿ ಇರ್ತದಲ್ಲ. ನೋಡಿ ಎಷ್ಟೊಂದು ಕಲರಾಗಿ ಎಷ್ಟು ಕ್ವಾಂಟಿಟಿಯಲ್ಲಿ ತುಪ್ಪ ಬಂದಿದೆ ಅಂತ ಹೇಳಿ ನೋಡಿ. ಇಷ್ಟು ಕ್ವಾಂಟಿಟಿಯಲ್ಲಿ ನನಗೆ ತುಪ್ಪ ಸಿಕ್ಕಿದೆ, ಅದು ಕೂಡ ಕಲರ್ಫುಲ್ ಒಳ್ಳೆ ಘಮ ಇರುವಂತಹ ತುಪ್ಪ. ಇದಕ್ಕೆ ಯಾವ ರೀತಿಯ ಕೆಮಿಕಲ್ ಕೂಡ ನಾವು ಯೂಸ್ ಮಾಡೋದಿಲ್ಲ, ಕಲರ್ ಕೂಡ ಯೂಸ್ ಮಾಡೋದಿಲ್ಲ. ನೋಡಿ ಅದರ ಎಷ್ಟು ಅದು ರೋಸ್ಟ್ ಆಗಬೇಕು ಅಷ್ಟೇ ರೋಸ್ಟ್ ಆಗಿದೆ. ಈ ಥರ ಕಾಯಿಸಿದರೆ ಆಯಿತು ಫ್ರೆಂಡ್ಸ್. ನೋಡಿ ನಾವು ನಂದಿನಿ ಹಾಲಿನಿಂದ ಕೂಡ ನಾವು ತುಪ್ಪ ಮಾಡ್ಬೋದು ಅಂತೇಳಿ ನೋಡಿದ್ದೇವಲ್ವಾ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ನಾವು ಆ ತುಪ್ಪ ನೆಕ್ಸ್ಟ್ ಡೇಗೆ ಇಡುವಾಗ ನೋಡಿ ಈ ಥರ ಮರಳು ಮರಳಾದ ತುಪ್ಪ ಬಂದಿದೆ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.